ಶಿವಣ್ಣ ಜೊತೆ ಅಭಿನಯಿಸಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಕಲಾವಿದೆ ಇದೀಗ ನಿಧನರಾಗಿರುವಂಥದ್ದು ಕಾಣಿಸ್ಕೊಂಡಿರೋವಂಥದ್ದು. ಅದು ಕೂಡ ಪತಿಯಿಂದಲೇ ಹತ್ಯೆಯಾಗಿರುವಂಥ ಘಟನೆ ನಡೆದಿರೋಂಥದ್ದು. ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕಂತ ಕನಸುಗಳನ್ನ ಇಟ್ಕೊಂಡಿದ್ದಂಥ ಈ ನಟಿ ಬಜರಂಗಿ 1 ಮತ್ತು ಬಜರಂಗಿ 2ನಲ್ಲೂ ಕೂಡ ಕಾಣಿಸಿಕೊಂಡು ಮತ್ತು ಮಾರುತಿ 800 ಕೂಡ ಪ್ರಮುಖವಾಗಿ ನಾಯಕಿಯ ಸ್ನೇಹಿತೆಯ ಪಾತ್ರದಲ್ಲಿ ಅಭಿನಯಿಸಿದಂತಹ ವಿದ್ಯಾ ಅವರು ಇದೀಗ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಹೌದು, ಸದ್ಯ ಪತಿ ಟಿ ನರಸೀಪುರದಲ್ಲಿ ಕೂಡ ಇದ್ದರು, ಇವರು ಮೈಸೂರಿನಲ್ಲಿ ಕೂಡ ಇದ್ದರು, ಕಾಂಗ್ರೆಸ್ನಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದರು. ಇನ್ನು ಪತಿ ಜೊತೆ ಜಗಳ ಆಡಿ ಅವರು ಮನೆಯಿಂದ ಕೂಡ ದೂರ ಆದರು ಅಂತಲೇ ಹೇಳ್ಬೋದು. ಸದ್ಯ ಆ ಸಂದರ್ಭದಲ್ಲಿ ಈಗ ಪತಿ ಮತ್ತು ಇವ್ರ ಜೊತೆ ಫೋನಲ್ಲಿ ಮಾತುಕತೆ ನಡೆದು ಆ ಸಂದರ್ಭದಲ್ಲಿ ಮತ್ತೆ ಜಗಳ ತಾರಕಕ್ಕೇರಿ ವಿದ್ಯಾ ಅವರು ಮೈಸೂರಿನಿಂದ ಪತಿಯನ್ನು ಹುಡುಕೊಂಡು ಟಿ ನರಸೀಪುರಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಮನೆಯೊಳಗೆ ಕೂಡ ಹಾಕಿಕೊಂಡು ಮಚ್ಚಿನಿಂದ ಹಲ್ಲೆ ಮಾಡಿ ಸ್ಥಳದಲ್ಲಿ ವಿದ್ಯಾ ಅವರು ಕೊನೆಗೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಬರ್ತದೆ. ಹೀಗಾಗಿ ವಿದ್ಯಾ ಅವರು ಈಗ ಕೊನೆ ಸೆಳೆದಿರೋಂಥದ್ದು. ಸದ್ಯ ಇದರಿಂದ ಸಿನಿಮಾ ರಂಗನೂ ಕೂಡ ಕಂಬನಿ ಮಿಡಿದಿದೆ. ಶಿವರಾಜ್ ಕುಮಾರ್ ಅವರು ಕೂಡ ಕಣ್ಣೀರು ಹಾಕಿರೋಂಥದ್ದು. ಏನೇ ಇಲ್ಲಿ ಇವರ ಆತ್ಮಕ್ಕೆ